ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. 1986ರಲ್ಲಿ ಲೋಕಾಯುಕ್ತ ಬಂತು ರಾಮಕೃಷ್ಣ ಹೆಗಡೆಯವರ ಸಮಯದಲ್ಲಿ. ಒಳ್ಳೆಯ ಕೆಲಸವನ್ನು ಮಾಡಿದರು ನಿಜವಾಗಿಯೂ ಲೋಕಾಯುಕ್ತ. ಆದರೆ ಯಾವ ಪ್ರಮಾಣದಲ್ಲಿ ಅದಕ್ಕೆ ಸ್ವಾತಂತ್ರ್ಯ ಕೊಡಬೇಕಾಗಿತ್ತು ಅದು ಕೂಡ ಇಲ್ಲಿವರೆಗೂ ಆಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ರು ಮಾಡಿದರು. ಲೋಕಪಾಲ ಸುಮ್ಮನೆ ಏನೋ ಅಣ್ಣಾಚಾರ್ಯ ಅವರ ಆವತ್ತಿನ ನಮ್ಮ ಕೇಜ್ರಿವಾಲ್ರ ಇನ್ನುಳಿದವರ ಒಂದು ಒತ್ತಡದಿಂದಾಗಿ ಮಾಡಿದರು. ನಂತರದಲ್ಲೇ ಕೇಜ್ರಿವಾಲ್ ತಮ್ಮ ಅಧಿಕಾರಕ್ಕೆ ಬಂದಂಥ ದಿಲ್ಲಿಯಲ್ಲೂ ಸಹಿತ ಮಾಡಲಿಲ್ಲ. ಲೋಕಾಯುಕ್ತ ಪ್ರಬಲವಾಗಿ ಶಕ್ತಿಯಾಗಿ ಮಾತಾಡಿದರು ಭಾಳಷ್ಟು, ಆದರೆ ಆಗಲಿಲ್ಲ. ಕರ್ನಾಟಕದಲ್ಲಿ ಅದನ್ನ ಮೇಲೆ ತಿದ್ದುಪಡಿ ಮಾಡಿ ACBನೋ ಮತ್ತೇನೋ ಮಾಡಿ ಅದನ್ನು ಆದಷ್ಟು ಮತ್ತೆ ಇವತ್ತು ಮಾಡಿದ್ದಾರೆ, ಇಲ್ಲಂತಲ್ಲ. ಅದು ಸಾಕಷ್ಟು ಕೇಸ್ಗಳನ್ನು ಅಂದ್ರೆ 1,51,000 ಪ್ರಕರಣಗಳ ವಿಲೇವಾರಿ ಮಾಡಿದ್ದಾರೆ 86ರಿಂದ ಇಲ್ಲಿವರೆಗೆ ಜನವರಿ 15ರವರೆಗೆ. 1,75,126 ಪ್ರಕರಣಗಳು ದಾಖಲಾದರೆ ಅದರ 1,50,233 ಪ್ರಕರಣಗಳು ವಿಲೇವಾರಿ ಆಗಿದ್ದಾವೆ. 23,893 ಪ್ರಕರಣಗಳು ವಿಚಾರಣೆ ಹಂತದಲ್ಲಿ ಇವೆ ಅಂತೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು 40 ವರ್ಷ ಆದ ಸಂದರ್ಭ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲೇ. ಆ ಸಂದರ್ಭದಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತ ಮುಖ್ಯ ನ್ಯಾಯಾಧೀಶರು ಸೂರ್ಯಕಾಂತ್ ಅವರು ಬರ್ತಾ ಇದ್ದಾರೆ. ಏನು ನ್ಯೂಸ್ ನೋಡಿದೆ, ಅದಕ್ಕೆ ನೆನಪಾಯ್ತು ನನಗೆ. ಲೋಕಾಯುಕ್ತಕ್ಕೆ ಇನ್ನೂ ಎಷ್ಟು ಶಕ್ತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ತಪ್ಪಿತಸ್ಥರು ಶಿಕ್ಷೆ ಕೊಡುವಂಥದ್ದು ಅಲ್ಲಿಡಬೇಕಾಗಿತ್ತು ಲೋಕಾಯುಕ್ತರಿಗೆ ಅಂತೇಳಿ. ಲೋಕಾಯುಕ್ತರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದಾರೆ. ತಮ್ಮ ಶಕ್ತಿಯ ಲಿಮಿಟೇಷನ್ದಲ್ಲೇ ನಿಜವಾಗಿಯೂ ಇವತ್ತಿನ ಅನೇಕ ಅಧಿಕಾರಿಗಳಿಗೆ ಶಿವಸೊಪ್ಪರಾಗಿದ್ದಾರೆ. ಕೆಲವೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ನಮ್ಮ ಯಡಿಯೂರಪ್ಪನವ್ರಿಗೆ ಸಹಿತ ಶಿವಸೊಪ್ಪನಾಗಿದ್ದು, ಅದೇ ಕಾಲಕ್ಕೆ ನಮ್ಮ ಜನಾರ್ದನ್ ರೆಡ್ಡಿ ಅವರಿಗೆ ಆಗಿರ್ಬೋದು, ಇನ್ನುಳಿದವರು ಅನೇಕ ಜನಕ್ಕೆ ಆಗ್ಯದ. ಆದರೆ ಇನ್ನೂ ಆಗಬೇಕಾಗಿತ್ತು. ಅನೇಕ MLAಗಳು ಸಹಿತ ಈಗಾಗಲೇ ಶಿಕ್ಷೆಗೆ ಗುರಿ ಮಾಡಿಸುವಂಥ ಹಂತಕ್ಕೆ ನಿಲ್ಲಿಸಿದ್ದಾರೆ. ಆದರೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಸ್ವಾಯತ್ತ ಸಂಸ್ಥೆ ಅಂತೀವಿ ನಾವು, ಆದರೆ ಯಾವ ಪ್ರಮಾಣದಲ್ಲಿ ಅದನ್ನು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ನಮ್ಮ ಸರ್ಕಾರಗಳು ಪೂರ್ಣ ಪ್ರಮಾಣದ ಅಧಿಕಾರವನ್ನು ಲೋಕಾಯುಕ್ತರಿಗೆ ಕೊಟ್ಟರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ರಾಜ್ಯದ ಭ್ರಷ್ಟರಿಗೆ ಶಿವಸ್ವಪ್ನ ಅನ್ನೋದ್ರಲ್ಲಿ ಎರಡು ಮಾತಾ ಇಲ್ಲ. ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದಾರೆ. ಅನೇಕ ಭ್ರಷ್ಟರಿಗೆ ನಿದ್ದೆಲ್ಲ ಸಹಿತ ಅದು ಎಚ್ಚರ ಆದರೆ ಶಿವ ಬಂದಂಗೆ ಆಗ್ತದೆ. ಆ ದಿಶೆಯಲ್ಲೇ ದೊಡ್ಡ ಒಂದು ಕೆಲಸ ಮಾಡಿದ್ರು. ಇನ್ನೂ ಬಹಳಷ್ಟು ಮಾಡಬೇಕಾಗಿತ್ತೇನು ಅಂತ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನ ಅಧಿಕಾರಿಗಳಿಗೆ ಇನ್ನೂ ಈ ಲೋಕಾಯುಕ್ತಿದ್ವು ಭಯದಂಗಿಲ್ಲ. ಅನೇಕ ಸಿಗ್ತಾ ಇದ್ದಾರೆ, ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ, ಪೇಪರ್ದಲ್ಲಿ ಬರ್ತದೆ. ಎಲ್ಲೋ ಒಂದು ಚುಟ್ಪುಟ್ಟು ಅಧಿಕಾರಿಗಳಿಗೆ ಶಿಕ್ಷೆ ಆಗ್ತದೆ. ದೊಡ್ಡ ತಿಮಿರುಗಳು ತಪ್ಪಿಸ್ಕೊಂಡು ಹೋಗಿಬಿಡ್ತಾವ. ಇವತ್ತು ನೋಡ್ರಿ, ಜನಾರ್ದನ್ ರೆಡ್ಡಿ ಮೇಲೆ ಅಷ್ಟು ಆರೋಪಿದ್ರು ಸಹಿತ ಕೇಸ್ಗಳದು ಏನೋ. ಮತ್ತು ಇವತ್ತು ಒಬ್ಬ ಏನಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರು ಅವರು ಒಬ್ಬರಪ್ಪ ಅನ್ನುವಂಥದ್ದು ಘನನೆ ಆಗ್ತದೆ. ಅಂದ್ರೆ ಇದರ ಅರ್ಥ ಏನು? ಅವ್ರ ಸಮಯದಲ್ಲಿ ಎಷ್ಟು ಆಯಿತಪ್ಪ, ಈ ರಾಜ್ಯಕ್ಕೆ ಎಷ್ಟು ಹಾನಿ ಆಯಿತು, ಯಡಿಯೂರಪ್ಪನವ್ರ ಸಮಯದಲ್ಲಿ ಏನಾಯಿತು, ಅವ್ರಿಗೆ ಎಷ್ಟು ಶಿಕ್ಷೆ ಆಯಿತು, ಜೈಲಿಗೆ ಹೋದ್ರೂ ಸಮಾಧಾನ ಅನ್ನೋದು ಬಿಟ್ಟರೆ ಶಿಕ್ಷೆ ಏನಾಯಿತು ಅಂತ. ಅಂದ್ರೆ ನಾವು ಹೇಳೋದು ಈ ಸಂದರ್ಭ ಏನಪ್ಪ ಅಂದರೆ, ಯಾವುದೇ ರಾಜ್ಯ ಇರಲದು, ಕರ್ನಾಟಕ ಇರಲಿ ಇನ್ನೊಂದಿರಲಿ, ಈ ಒಂದು ಲೋಕಾಯುಕ್ತ ಏನಿರ್ತಾವಲ್ಲ ಇವು ಪೂರ್ಣ ಪ್ರಮಾಣದಲ್ಲೇ ಆಡಳಿತಶಾಹಿಯನ್ನು ಮತ್ತು ಅದೇ ಕಾಲಕ್ಕೆ ಈ ರಾಜಕಾರಣಿಗಳ ಶಾಸಕರ ಸಹಿತ ಕಂಟ್ರೋಲ್ ತೆಗೆದುಕೊಂಡು ಅವ್ರು ಮಾಡಿ ತಪ್ಪುಗಳೇನಾದರೂ ಸಿದ್ಧ ಆದರೆ ಶಿಕ್ಷೆ ಕೊಡಿಸೋಂಥ ಶಕ್ತಿನೂ ಅವ್ರಿಗೆ ಕೊಡುವಂಥದ್ದು. ಅದು ಇಲ್ಲಿಲ್ಲ. ಕೋರ್ಟ್ಗೆ ಹೋಗ್ಬೇಕಂತ ಅದು ಏನೋ ಗದ್ದಗಳು ಆಗ್ತಾವೆ. 108 ಮುಂದೆ ಹಾಕಿ ಕೆಲವೊಂದು ವರ್ಷಗಳಾದ ಮರೆತು ಬಿಟ್ಟಿರ್ತೀವಿ ನಾವು. ಆಗೊಂದು ಏನೋ ಡಿಸಿಷನ್ ಬಂದುಬಿಡ್ತದೆ. ಅಂದ್ರೆ ಇವತ್ತು ಅಪರಾಧ ಮಾಡಿದ ಶಿಕ್ಷೆ 10-20 ವರ್ಷದ ನಂತರ ಅಷ್ಟೊಳಗೆ ಅವ್ನು ಮುಗಿದಿರ್ತದೆ. ಅವನು ಬಾಳೆ ಆಯ್ತು ಬಿಡಪ್ಪ, ಏನಾದರೂ ಆಗುವಂಥದ್ದು ಆಗ್ತದೆ. ಇದರಿಂದಾಗಿ ಈ ಲೋಕಾಯುಕ್ತದಿಂದ ಭ್ರಷ್ಟಾಚಾರ ಇವತ್ತು ಇಲ್ಲದಂಗೆ ಆಗಬೇಕಾಗಿತ್ತು. ಯಾಕಾಗಿಲ್ಲ? ಸ್ವತಃ ಲೋಕಾಯುಕ್ತರ ಮೇಲೆ ಸಹಿತ ಕೆಲವೊಬ್ರು ಆರೋಪ ಮಾಡ್ತಾರೆ, ಅಲ್ಲೂ ಅವ್ಯವಹಾರ ನಡೀತಾವ್ರಿ ಈ ಲೋಕಾಯುಕ್ತದಲ್ಲೇ ಅಂತೇಳಿ. ಅವರು ಕೆಲವೊಂದು ಕೇಸ್ಗಳು ವೀಕ್ ಮಾಡಿಬಿಡ್ತಾರೆ ದುಡ್ಡು ತೊಗೊಂಡು ಅನ್ನೋದು ಆರೋಪ, ಘನಘೋರವಾದ ಆರೋಪಗಳು ಮಾಡೋದನ್ನು ನಾವು ಕೇಳಿದ್ವಿ. ಮತ್ತು ಈಗ ಅದು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಹೌದಪ್ಪ, ಕೆಲವೊಬ್ಬರು ಶಿಕ್ಷಣ ಆಗೋದಿಲ್ಲ. ಇವರು ಸಾಕಷ್ಟು ಕೋಟಿಗಳು ಹೇಳೋದು ಹಾಕಿರ್ತಾರೆ. ಅವ್ರನ್ನ ನೋಡ್ತೀವಿ ನಾವು. ಭಾರಿ ಮಾಡಿದ್ರಿ ಕೆಲಸ. 36 ಕೋಟಿ ಸಿಕ್ತ್ರಿ, 20 ಕೋಟಿ ಸಿಕ್ತ್ರಿ, 50 ಕೋಟಿ ಸಿಕ್ಕ್ರಿ. ಇವರು ಎಲ್ಲ ಆಸ್ತಿ ಅಕ್ರಮ ಆಸ್ತಿ ಅಂತೇಳಿ ಅಷ್ಟೊಂದು ಗಳಿಸಿದವ್ರಿಗೆ ಶಿಕ್ಷೆ ಎಷ್ಟಾಯಿತು, ಎಷ್ಟು ಜನಕ್ಕಾಯಿತು, ಇದನ್ನು ತಿಳಿಸ್ಬೇಕಾಯ್ತು ಲೋಕಾಯುಕ್ತ. ಲೋಕಾಯುಕ್ತ ಸರ್ಕಾರ ಪಾಪ ಶಿಫಾರಸು ಮಾಡಿ ಬಿಟ್ಬಿಡ್ತಾರೆ. ಮಾಡಪ್ಪ ಸರ್ಕಾರ ನ್ಯಾಯಾಂಗಕ್ಕೆ ಬಿಟ್ಟುಬಿಡ್ತಾರೆ. ಆಗ ಸರ್ಕಾರ ಅದನ್ನು ಹೆಂಗೆ ವೀಕ್ ಆಗ್ತದೆ, ಯಾರಿಂದ ಆಗ್ತದೆ ಅನಿಸ್ತೈತೆ. ಇವತ್ತು ಸಹಿತ ಒಂದೇನಪ್ಪ ಅಧಿಕಾರ ಸಾಕಷ್ಟು ಪವರ್ಫುಲ್ ಆಗಿ ಆ ಶಿಕ್ಷೆ ಅಂದ್ರೂ ಶಿಕ್ಷೆ ಆಗ್ಬೇಕು. ಯಾಕೆ ಆಗೋದಿಲ್ಲ? ಭಾಳ ಜನ ಹುಡ್ಕೊಡ್ತಾರೆ ಅದ್ರ. ಯಾಕೆ
ಇವೆಲ್ಲ ಪ್ರಶ್ನೆಗಳು ಇವತ್ತು ಹುಟ್ಟಾಗ್ತಾ ಇದೆ. ಇನ್ನೂ ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಲೋಕಾಯುಕ್ತಕ್ಕೆ ಮತ್ತು ಲೋಕಪಾಲ ಆಯ್ತಪ್ಪ ಅಂದ್ರೆ ಇವನ್ ಪ್ರಧಾನಿ ಸಹಿತ ಅಂಡರ್ದಾಗ ಬರ್ತಾರೆ. ಆದರೆ ಪವರ್ ಕೊಡ್ಬೇಕಲ್ಲ ಅವ್ರಿಗೆ, ಪವರ್ ಬರ್ಬೇಕು ಅವ್ರಿಗೆ. ಹೌದು, ಪ್ರಧಾನಿ ಅವರು ಸಹಿತ ಎನ್ಕ್ವೈರಿ ಮಾಡುವಂಥದ್ದು ಆಗು, ಅದಕ್ಕೆ ಮತ್ತೊಂದು ಕಮಿಟಿ ನೇಮಿಸೋ, ಮತ್ತೊಂದು ಮಾಡೋ, ಮುಗಿದೊಂದು ಮಾಡೋಲ್ಲ, ಆರೋಪ ಅಂತಲೂ ಎನ್ಕ್ವೈರಿ ಆಗು. ರಾಜ್ಯದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಬಂದ್ರೆ ಮುಖ್ಯಮಂತ್ರಿ ಎನ್ಕ್ವೈರಿ ಆಗು. ಯಾಕೆ ಅವರು ಮೊನ್ನೆನೂ ಆಯಿತು ಎನ್ಕ್ವೈರಿ ಮಾಡಿದ್ರು, ಏನೋ ಮಾಡಿದರು ನಮ್ಮ ಮುಖ್ಯಮಂತ್ರಿ ಮುಡಾ ಕೇಸ್ನಲ್ಲೇ. ಅದು ಮುಡಾ ಕೇಸ್ನಲ್ಲಿ ಅದು ಏನೂ ಇಲ್ಲ ಅಂತ ಹೇಳಿದ್ರು. ಆದರೆ ನಾವು ವ್ಯವಹಾರ ಆಗಿತ್ತು, ಎಲ್ಲರೂ ನೋಡಾ ಇದ್ದಾರೆ, ಕಣ್ಣು ಕಾಣಿದೆ. 14 ಏನು ಫ್ಲಾಟ್ ಇದು ಮತ್ತು ಹೊಳೆ ಕೊಟ್ಟರೆ ಯಾಕೆ ತೊಗೊಂಡು ಯಾಕೆ ಹೊಳೆ ಕೊಟ್ರಿ, ಅದನ್ನ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ಸಿದ್ದರಾಮಯ್ಯನವ್ರನ್ನ? ಅದಕ್ಕೆ ಕಾರಣ ಏನು ಹೇಳ್ತಾರೆ. ಏನು ಇವತ್ತು ಅದೇ ನೇಮ ಈ ಕೃಷ್ಣ ಬೆನ್ನು ಹತ್ತಿದ್ದಾರೆ ಮತ್ತು ಬೇರೆ ಬೆನ್ನು ಹತ್ತೋದಾಯಿತು, ಶಿಕ್ಷೆ ಆಗೋದು ಯಾವಾಗ? ಇವತ್ತು ಲೋಕಾಯುಕ್ತದಿಂದ ಫ್ರೀ ಮಾಡ್ಯದ. ಅದೇ ಕಾರಣ ನೋಡ್ರಿ, ನಮ್ಮ DK ಶಿವಕುಮಾರ್ ಅವರು CBI ಇಂದ ಲೋಕಾಯುಕ್ತ ತೊಗೊಂಬರ್ತಾರೆ ಕೇಸ್. ಯಾಕೆ ಅಲ್ಲಿ CBI ಏನು ಮಾಡ್ತೈತಿ ಇವ್ರಿಗೆ? ಅದು ಸೇಮ್ ಕೇಸ್ ಅಲ್ರಿ, ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಕೆಲವೊಂದು ತಂದು ಬಿಟ್ಟರು ಅದ್ರಾಗ ಒಂದಿಷ್ಟು ಉಳ್ಕೊಳ್ಳೋ ಪ್ರಯತ್ನ ಮಾಡೋದು. ಅಂದ್ರೆ ಸರ್ಕಾರದ ಮಾತುಗಳನ್ನು ಈ ಲೋಕಾಯುಕ್ತ ಕೇಳ್ತದೆ ಅನ್ನೋದು ಇವೆರಡೂ ಸಾಕ್ಷಿ. ಮುಡಾ ಮತ್ತು DKC ಅವ್ರ ಮೇಲೆ ಬಂದ ಆರೋಪಗಳು CBI ಇಂದ ಇಲ್ಲಿ ತೊಗೊಳ್ಳೋ ಪ್ರಯತ್ನ ಮಾಡಿದರು, ಅದ್ರ ಯಶಸ್ವಿನೂ ಆದರು. ಅದು ಏನೋ ಗದ್ದಲ ಮಾಡಿದರು, ಅವೆಲ್ಲ ನೀವು ನೋಡಿದ್ರಿ, ಈಗಾಗಲೇ ವರದಿಗಳು ನೋಡಿದಿರಿ. ಇದು ಆಗಬಾರ್ದಾಗ್ಯದ. ಇವು CM ಇರಲಿ, DCM ಇರಲಿ, ಪ್ರಧಾನಿ ಇರಲಿ, ಯಾರೂ ಇರಲಿ, ಅಲ್ಲೂ ಸಿಕ್ಕಾಗ ಅವು ಕರೆಕ್ಟ್ ಇದ್ದು ಸತ್ಯ ಇತ್ತಂದ್ರೆ ಶಿಕ್ಷೆ ಆಗಬೇಕು. ಅಂದಾಗ ನಮಗೆ ಕಾನೂನಿನ ಬಗ್ಗೆ ಇನ್ನೊಂದ್ರ ಬಗ್ಗೆ ಭಯ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಭಯ ಹುಟ್ಟೋದಿಲ್ಲ. ಇಲ್ಲಪ್ಪ ದೊಡ್ಡ ತಮಿಳುಗಳು ಬೇಲಿನ ತೊಗೊಂಡೋಗ್ಬಿಡ್ತಾವೆ, ಜಾಲನ ತೊಗೊಂಡೋಗ್ಬಿಡ್ತಾವೆ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಇದು ಜನಸಾಮಾನ್ಯರ ಮಾತುಗಳನ್ನು ತಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಯಾರಲ್ಲಿ ತಿಳುವಳಿಕೆದಲ್ಲ ಅವರು ಮಾತಾಡ್ತಾ ಇರ್ತಾರೆ. ಏನು ಹೆಂಗೆ ಏನ ನೋಡ್ರಿ, ಜನಾರ್ದನ ರೆಡ್ಡಿ ಅವ್ರನ್ನ ಆದಂಥ ಆರೋಪಗಳು ಎಷ್ಟು ದೊಡ್ಡದೊಡ್ಡು ಅವೆಲ್ಲ ಏನು 100,000 1,000 ಕೋಟಿ ವ್ಯವಹಾರ ಇವತ್ತು ಹೊರಗೆ ಆರಾಮ ಮಾತಾಡ್ತಾ ಇದ್ದಾರೆ. ಯಾಕೆ ಹೆಂಗೆ ಏನದು ಕಾರಣ ಅಂದ್ರೆ ನಮ್ಮ ಕಾನೂನುಗಳಲ್ಲಿ ದೋಷದ ಒಂದು, ಇಲ್ಲ ಲೋಕಾಯುಕ್ತ ಪವರ್ ಇಲ್ಲ ಒಂದು. ಅದೇ ಕಾರಣಕ್ಕೆ ಈವನ್ CBI ಸಹಿತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳ್ತದೆ. ಅದಕ್ಕೆ CBIಗೆ ಗಿಳಿಪ ಅದು ಸೆಂಟ್ರಲ್ ಗೌರ್ಮೆಂಟ್ ಗಿಳಿ ಅಂತ ಆರೋಪ, ಇವತ್ತು ಸಹಿತ ಅದು ಆರೋಪ. ಇಡೀ ನೋಡ್ರಿ ಸರ್ಕಾರದಲ್ಲಿ ಇದ್ದಂಥವ್ರು ಯಾರಿಗೂ ಏನು ಎನ್ಕ್ವೈರಿ ಮಾಡಿಲ್ಲ, ಮತ್ತೊಂದಿಲ್ಲ ತಪ್ಪುಗಳಾದಾಗ ಅದ್ರ ವಿರೋಧ ಪಕ್ಷ ಹಿಡಿಯೋದಿದೆ, ಹಾಕೋದಿದೆ, ಎನ್ಕ್ವೈರಿ ಮಾಡೋದಿದೆ. ಎನ್ಕ್ವೈರಿ ಮಾಡಿ ಶಿಕ್ಷೆ ಆಗಿಲ್ಲ ಅವರು ಇಡಿಯಿಂದ ಸಹಿತ. ಅಂದ್ರೆ ಈ ತನಿಖಾ ಸಂಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದ ಪರ ಇದ್ದಾವನು ಇವೆಲ್ಲ ಘಟನೆಗಳು ಕಣ್ಮುಂದೆ ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಲೋಕಾಯುಕ್ತಕ್ಕೆ ಇನ್ನೂ ಶಕ್ತಿ ಕೊಡಬೇಕು. ಮತ್ತು ನಮ್ಮ ಪೊಲೀಸರು ಕೊಟ್ಟರು ಅದರಲ್ಲಿ ನಮ್ಮ ಪೊಲೀಸರು ಭಾಳ ಪ್ರಾಮಾಣಿಕರಲ್ಲಿ ಇಲ್ಲ ಅಂತಲ್ಲ. ನಾವು ಯಾರ ಮೇಲೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೈ ಪೂರ್ತಿಯಾಗಿ ಫ್ರೀ ಬಿಡ್ಬೇಕಲ್ಲ, ಫ್ರೀ ಹ್ಯಾಂಡ್ ಬಿಡ್ಬೇಕಲ್ಲ ಅವ್ರಿಗೆ. ಪೊಲೀಸರಿಗಾಯ್ತು, ಲೋಕಾಯುಕ್ತರಿಗೆ ಶಿಕ್ಷೆ ಕೊಡುವಂಥ ಶಕ್ತಿಯನ್ನು ಕೊಡಿಸ್ಬೇಕಲ್ಲ. ಪೂರ್ಣ ಅವ್ರು ಸಿಕ್ಕದ ಈಗ ಅವ್ರ ಮೇಲೆ ಆರೋಪದ ಸಿಕ್ತಾಗಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ. ಆಗ ಶಿಕ್ಷೆ ಅವ್ರಿಗೆ ಕೊಡಬೇಕು ಪ್ರಮಾಣ. ಇಲ್ಲ ಮತ್ತು ಕೋರ್ಟಿಗೆ ಹೋಗೋದು, ಕೋರ್ಟ್ನಾಗ ಗೊತ್ತದ ನಿಮ್ಗೆ ಎಡಸ್ ಹೋಗ್ತದೆ, ಇದರಲ್ಲಿ ಕೋರ್ಟ್ ಮೇಲೆ ವಿಶ್ವಾಸ ಅಂತಲ್ಲ, ಡಾಕ್ಯುಮೆಂಟ್ಸ್ ಇದ್ದಾಗ ಶಿಕ್ಷೆ ಯಾಕೆ ಆಗೋದಿಲ್ಲ? ಅಷ್ಟು ಏನೇನೋ ಕಾರಣಗಳು, ಡಿಲೇ ಕಾರಣ, ಮತ್ತನ ಕಾರಣ, ಮುಗಿದ ಕಾರಣ ಮಾಡೇ ಇಡೀ ಒಂದು ಏನಪ್ಪ ಅಂತಂದ್ರೆ ನಾವು ಇದಕ್ಕೆ ಬೆದರುವಂಥ ಪ್ರಸಂಗ ಬಂದುಬಿಟ್ಟದ. ಲೋಕಾಯುಕ್ತಪ್ಪ ಏನಿಲ್ಲ ಬಿಡ್ರಿ, ಅದರಿಂದ ಏನಾಗೋದಿಲ್ಲ. ಪಾಪ ಹಿಡಿತಾರೆ ಅವರು, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸಗಾರಿದ್ದಾರೆ, ಅದರಲ್ಲಿ ಎರಡು ಮಾತಾ ಇಲ್ಲ. ಅವ್ರ ಬಗ್ಗೆ ನಮಗೆ ಆರೋಪ ಇಲ್ಲ. ಆದರೆ ಮುಂದೆ ಅದು ಏನು ಆಗ್ತದಪ್ಪ ಅದರ ಬಗ್ಗೆ ಎಲ್ಲ ಇವತ್ತು ನಾವು ಜನಸಾಮಾನ್ಯರು ಕೇಳ್ತಾ ಇದ್ವಿ ಅಂದ್ರೆ ದಯವಿಟ್ಟು ಸರ್ಕಾರ ಎಷ್ಟು ಜನಕ್ಕೆ ಲೋಕಾಯುಕ್ತ ಹಿಡಿದು ಕೊಟ್ಟಂತಹ ಕೇಸ್ಗಳಿಗೆ ಶಿಕ್ಷೆ ಆಗ್ಯದ ಮತ್ತು ಯಾಕೆ ಆಗಲಿಲ್ಲ ಇದನ್ನೆಲ್ಲ ಶ್ವೇತಪತ್ರ ಮೂಲಕ ಬಿಡಿಸಿ ನಮ್ಗೆ ಜನಕ್ಕೆ ತಿಳಿಸ್ರಿ. ಯಾಕಂದರೆ ಲೋಕಾಯುಕ್ತ ಇಲ್ಲಾಂದ್ರೆ ಲೋಕಾಯುಕ್ತ ಕಿತ್ತಾಗಿಬಿಡ್ರಪ್ಪ ಅನ್ನೋಂಥ ಪ್ರಸಂಗ ಯಾವುದಿದ್ರು ಅದಾಗುವಂಥದ್ದು. ಯಾವುದಕ್ಕಪ್ಪ ಅಂತಂದು ದೊಡ್ಡ ಮೀನು ಸಣ್ಣ ಮೀನು ಭೇಟಿ ಆಡತೈತಿ, ಸತ್ತಿನ ಐತಿ. ಆ ನೆಲೆಯಲ್ಲಿ ಸಣ್ಣ ಸಣ್ಣ ಅಧಿಕಾರಿಗಳು ಶಿಕ್ಷೆ ಆಗೈತಿ, ದೊಡ್ಡವ್ರಿಗಿಲ್ಲ. ಆ್ಯಕ್ಚುಲಿ ನಮ್ಮ ಜನಾರ್ದನ ರೆಡ್ಡಿ ಅವ್ರು ಮಾಡಿದ್ದು ನೋಡಿದ್ನಪ್ಪ ಅಂತಂದ್ರೆ ಅವ್ರು ಎಂದೂ ಹೊರಗೆ ಬರಬಾರ್ದು. ಜಾಮೀನು ಸಿಕ್ಕದೆ ಹೊರಗೆ ಬಂದಾರೆ, ರಾಜಕೀಯ ಮಾಡ್ತಾರೆ, ಮಾತಾಡ್ತಾರೆ. ಜನಸಾಮಾನ್ಯರು ಮಾತ್ರ ಇದು, ಅಲ್ಲಲ್ಲಿ ಜನ ಮಾತಾಡೋದು. ಇನ್ನೂ ಅನೇಕ ಇರ್ತಾರೆ, ಒಬ್ಬರು ಅಲ್ಲ. ಅದೇ ಕಾಲಕ್ಕೆ ನಮ್ಮ DK ಶಿವಕುಮಾರ್ ಆರೋಪ ಮಾಡ್ತಾರೆ, CBI ನಮ್ಮ BJP ಸಾಕಷ್ಟು ಆರೋಪ ಮಾಡ್ತಾ ಇರ್ತಾರೆ. ಏನೂ ಆಗ್ತಾನೆ ಇಲ್ಲ. ಅಂದ್ರೆ ಒಂದು ಇವರು ಪ್ರಾಮಾಣಿಕರಿರಬೇಕು, ಇಲ್ಲ ಅಲ್ಲಿಯ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಇವನ್ ನ್ಯಾಯ ಆ ದಿಶೆಯಲ್ಲಿ ಯಾಕೋ ಏನೋ ಎಲ್ಲೋ ಸಮಸ್ಯೆಗಳು ಕಾಣ್ತಾ ಇರ್ತಾವೆ. ಅದೇನೋ ಇರಲಿ, ಒಟ್ಟಾರೆಯಾಗಿ ಲೋಕಾಯುಕ್ತ 40 ವರ್ಷ ಆದ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದ ಲೋಕಾಯುಕ್ತ. ಆದರೆ ಲೋಕಾಯುಕ್ತರಿಗೆ ಶಿಕ್ಷೆ ಕೊಡುವಂಥ ಒಂದು ಪವರ್ ಕೊಟ್ಟರೆ ಅಲ್ಲೇ ನಂತರ ಮತ್ತೆ ಕೋರ್ಟ್ ಹೋಗ್ರಿ, ಅವ್ರ ಮೇಲೆ ಕೋರ್ಟ್ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಹೋಗಲಿ, ಅದಿರಲಿ, ಅವಕಾಶ ಇದ್ದೇ ಇರ್ತದೆ. ಅದು ಶಿಕ್ಷೆ ಕೊಡಿಸುವಂಥದ್ದು ಆಗಲಿ ಅನ್ನುವಂಥದ್ದು. ಪಾಪ ಅವ್ರು ಹಿಡಿತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಕೊಡ್ತಾರೆ. ಮುಂದೆ ಏನು ಇದು ಸಿಕ್ಕಂಥವ್ರು ಮತ್ತೆ ಎಲ್ಲ ಹೊರಗೆ ಬಂದು ಮತ್ತೆ ಬೇರೆ ಕಡೆ ಹೋಗಿಬಿಟ್ಟಿರ್ತಾರೆ, ಹೊಸ ಊಟ ಹೊಸ ಮನೆ ಹಾಕ್ಕೊಂಡು ಜೈ
ಅಂತ ಇದ್ದಾರೆ. ಅದಕ್ಕೆ ಏನಾಗಲಿ 40 ವರ್ಷ ಆಗಿದ್ದು ನಮ್ಮ ರಮೇಶ್ ಹೆಗಡೆ ಅವರು ಕಾಲದಲ್ಲಿ ಶುರುವಾದಂಥದ್ದು ಇವತ್ತಿಗೂ ಇದು ಉಳಿದದ, ಅದು ಸಂತೋಷ ಪಡುವಂಥ ವಿಷಯ. ಸ್ವಲ್ಪ ಅದರ ಭಯ ರಾಜಕಾರಣಿಗಳಲ್ಲಿ ಅಧಿಕಾರಿಗಳಲ್ಲಿ ಲೋಕ ಆಗ್ತದೆ ಇದೆ ಅನ್ನೋದು ಸುಳ್ಳೇನಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥ ಸೀತಾರಾಮ್ ಸತ್ಯದ ಕೈಗಂಡೆ ವಂದನೆಗಳು.